ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 8ನೇ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ರ ಅಪವರ್ತನಗಳು. ಸೊ ಆಯ್ಕೆ ಎ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ, ಆಯ್ಕೆ ಬಿ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ, ಆಯ್ಕೆ ಸಿ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ, ಆಯ್ಕೆ ಡಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಓಕೆ, ಸೊ ಇಲ್ಲಿ ಬೀಜೋಕ್ತಿಯನ್ನ ಬರ್ದ್ಕೊಳ್ಳಿ. ಸೊ ಇಲ್ಲಿ ಕೊಟ್ಟಿರುವಂತಹ ಬೀಜೋಕ್ತಿ ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ಅಲ್ವಾ. ಸೊ ಈಗ ಆವರಣವನ್ನ ಬಿಡಿಸ್ಕೊಳ್ಳೋಣ. ಸೊ ಏನಾಗತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್, ಸೊ ಪ್ಲಸ್ ಮೈನಸ್ ಮೈನಸ್ ಎ ಇಂಟು ಎಕ್ಸ್ ಎ ಎಕ್ಸ್ ಆಗತ್ತೆ, ಪ್ಲಸ್ ಮೈನಸ್ ಮೈನಸ್ ಬಿ ಇಂಟು ಎಕ್ಸ್ ಬಿ ಎಕ್ಸ್ ಪ್ಲಸ್ ಎ ಇಂಟು ಬಿ ಆಯ್ತು. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕು, ಮೊದಲ ಎರಡು ಪದಗಳು ಮತ್ತು ಕೊನೆಯ ಎರಡು ಪದಗಳಲ್ಲಿ ಸಾಮಾನ್ಯ ಅಪವರ್ತನಗಳನ್ನ ಹೊರತಕ್ಕೊಳ್ಬೇಕು. ಓಕೆ, ಸೊ ಇದು ಎರಡು ಪದ, ಇದು ಎರಡು ಪದ. ಸೊ ಇದು ಎರಡರಲ್ಲಿ ಇರುವಂತಹ ಸಾಮಾನ್ಯ ಪದವನ್ನ ಹೊರಗಿಟ್ಕೊಳ್ಳೋಣ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಎಕ್ಸ್ ಇದೆ. ಸೊ ಎರಡರಲ್ಲೂ ಸಾಮಾನ್ಯವಾಗಿರೋದು ಯಾವ್ದಾಯ್ತು, ಎಕ್ಸ್ ಆಯ್ತು. ಸೊ ಹಾಗಾದ್ರೆ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ ಎ ಉಳ್ಕೊಳತ್ತೆ ಅಲ್ವಾ. ನೋಡಿ, ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು, ಎಕ್ಸ್ ಇಂಟು ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಅಲ್ವಾ. ಸೊ ಇದು ಎರಡರಲ್ಲೂ ಯಾವ್ದು ಸಾಮಾನ್ಯವಾಗಿದೆ, ಎಕ್ಸ್ ಸಾಮಾನ್ಯವಾಗಿದೆ. ಸೊ ಇದು ಹೊರಗಿಟ್ಕೊಂಡಾಗ ಬ್ರಾಕೆಟ್ ಅಲ್ಲಿ ಈ ಎಕ್ಸ್ ಉಳಿಯುತ್ತೆ ಮೈನಸ್ ಈ ಎ ಉಳಿಯುತ್ತೆ ಅಲ್ವಾ. ಸೊ ಈ ರೀತಿ. ಸೊ ಇಲ್ಲೂ ಕೂಡ ಹಾಗೆ ಮೈನಸ್ ಬಿ ಅನ್ನ ಹೊರಗಿಟ್ಕೊಂಡ್ರೆ ಸೊ ಬ್ರಾಕೆಟ್ ಅಲ್ಲಿ ಎಕ್ಸ್ ಮೈನಸ್ ಎ ಉಳಿಯುತ್ತೆ. ಓಕೆ, ಸೊ ನೋಡಿ, ಪ್ಲಸ್ ಮೈನಸ್ ಕ್ರಾಸ್ ಚೆಕ್ ಮಾಡಿ, ಪ್ಲಸ್ ಮೈನಸ್ ಮೈನಸ್ ಬಿ ಇಂಟು ಎಕ್ಸ್ ಬಿ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ ಬಿ ಇಂಟು ಎ ಬಿ ಆರ್ ಬಿ ಎ. ಓಕೆ, ಸೊ ಈಗ ಇದು ಎರಡು ಪದದಲ್ಲಿರುವಂತಹ ಸಾಮಾನ್ಯ ಪದ ಎಕ್ಸ್ ಮೈನಸ್ ಎ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಹೊರಗೋಯ್ತಾ. ಸೊ ಬ್ರಾಕೆಟ್ ಅಲ್ಲಿ ಎಕ್ಸ್, ಸೊ ಮೈನಸ್ ಬಿ. ಓಕೆ, ಸೊ ಇದು ಎರಡು ಹೊರಗೋದಾಗ ಉಳಿದಿರೋದು ಎಕ್ಸ್, ಇಲ್ಲಿ ಮೈನಸ್ ಬಿ ಉಳಿಯತ್ತೆ. ಸೊ ಹಾಗಾದ್ರೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಆಯ್ತು ಅಲ್ವಾ. ಹಾಗಾದ್ರೆ ಇದರ ಅಪವರ್ತನಗಳು ಯಾವ್ದಾಯ್ತು, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಸಿ ಸರಿಯಾದ ಆಯ್ಕೆ ಆಗತ್ತೆ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಥ್ಯಾಂಕ್ ಯು.